ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಾನು ಚಂದ್ರಗಿರಿಯ ತೀರದಲ್ಲಿ ಎಂಬ ಸಾರಾ ಅಬೂಬ್ಕರ್ ಅವರ ಒಂದು ಕಾದಂಬರಿಯನ್ನು ಇವತ್ತು ನಾನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿ ಬರಲಿಕ್ಕೆ ಮೂಲ ಪ್ರೇರಣೆ ಪಿ ಲಂಕೇಶ್ರವರು ಸಾರಾ ಅಬೂಬ್ಕರ್ ಅವರಿಗೆ ಹೇಳ್ತಾರೆ, ನೋಡಿ, ನಿಮ್ಮ ಸಮುದಾಯದ ಅಥವಾ ನಿಮ್ಮ ಜನಾಂಗದ ಕುರಿತು ನನಗೆ ಬರೆದು ಕೊಡಬೇಕು ಅಂದಾಗ ಸಾರಾ ಅಬೂಬ್ಕರ್ ಅವರು ಪಿ ಲಂಕೇಶರ ಮಾತು ಕಿವಿಗೆ ಬೀಳುತ್ತಿದ್ದಂತೆ ಈ ಸ್ಪರ್ಧೆಗೆ ರೆಡಿ ಇರ್ತಕ್ಕಂಥ ಕ್ರೀಡಾಪಟುವಿನಂತೆ ಸಾರಾ ಅಬೂಬ್ಕರ್ ಅವರು ಈ ಕಾದಂಬರಿಯನ್ನು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವತಃ ಒಬ್ಬ ಮುಸ್ಲಿಂ ಮಹಿಳಾ ಲೇಖಕಿಯಾಗಿ ತನ್ನ ಮುಸ್ಲಿಂ ಸಮಾಜದಲ್ಲಿರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ನಡೆಯುವ ಒಂದು ಅನಿಷ್ಟ ಪದ್ಧತಿಯ ಕುರಿತು ಅವರು ವಿವರವಾಗಿ ಬರೀತಾರೆ. ಕಾರಣ, ಯಾವುದೇ ಧರ್ಮ ಹೆಣ್ಣನ್ನು ಶೋಷಣೆ ಮಾಡಿರಿ ಅಂಥೇಳಿ ಹೇಳೋದಿಲ್ಲ. ಆದರೆ ಇವತ್ತು ಈ ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿ ಇವತ್ತು ಸುಮಾರು 10 ಬಾರಿ ಇದು ಮರುಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. ಸುಮಾರು 12,000 ಪ್ರತಿಗಳು ಇವತ್ತು ಮಾರಾಟ ಆಗಿರ್ತಕ್ಕಂಥದ್ದು. ಈ ಒಂದು ಕಾದಂಬರಿ ಕೇವಲ ಕನ್ನಡ ಭಾಷೆಗಲ್ಲ, ತಮಿಳು, ಮಲಯಾಳಿ, ತೆಲುಗು, ಮರಾಠಿ, ಇಂಗ್ಲೀಷ್ ಎಲ್ಲ ಭಾಷೆಗಳಿಗೆ ಇದು ಅನುವಾದಗೊಂಡಿದೆ. ಮಲಯಾಳಿ ಭಾಷೆಯಲ್ಲಿಯೂ ಸಹಿತ ಇದು ಒಂದು ಚಲನಚಿತ್ರವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಈ ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿಯನ್ನು ಅವರು ತಮ್ಮ ಆತ್ಮಚರಿತ್ರೆಯಾಗಿರ್ತಕ್ಕಂಥ ಮುಸ್ಲಿಂ ಹುಡುಗಿ ಶಾಲೆ ಕಲ್ತಿದ್ದು ಅಂತಕ್ಕಂಥ ಒಂದು ಹಿನ್ನೆಲೆಯೊಳಗೆ ಈ ಒಂದು ಕಾದಂಬರಿಯನ್ನು ಬರೆದಿರ್ತಕ್ಕಂಥದ್ದಿದೆ. ಸಾರಾ ಅಬೂಬ್ಕರ್ ಅವರ ಆತ್ಮಕಥನ ಮುಸ್ಲಿಂ ಹುಡುಗಿ ಶಾಲೆ ಕಲ್ತಿದ್ದು ಅಂತಕ್ಕಂಥದ್ದು. ಇಲ್ಲಿ ಈ ಕಾದಂಬರಿ ಒಂದು ಸಮಾಜದಲ್ಲಿರ್ತಕ್ಕಂಥ ಕಟ್ಟುಪಾಡುಗಳು, ಒಂದು ಧರ್ಮದಲ್ಲಿರ್ತಕ್ಕಂಥ ಕಟ್ಟುಪಾಡುಗಳು ಕೇವಲ ಹೆಣ್ಣನ್ನು ಶೋಷಣೆ ಮಾಡಲಿಕ್ಕೆ ಅಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಬಲವಾಗಿ ಮಂಡಿಸಿರ್ತಕ್ಕಂಥದ್ದಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಈ ಸಾರಾ ಅಬೂಬ್ಕರ್ ಅವರು ಈ ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿಯನ್ನು ಬಹಳ ಸುಂದರವಾಗಿ, ಅರ್ಥಪೂರ್ಣವಾಗಿ ಈ ಒಂದು ಕಾದಂಬರಿಯನ್ನು ಅವರು ಬರೆದಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಫಾತಿಮಾ ಮತ್ತು ಮೊಹಮ್ಮದ್ ಖಾನ್ ಅಂತಕ್ಕಂಥ ಇಬ್ಬರು ಗಂಡ ಹೆಂಡತಿಯವರು, ಅವರಿಗೆ ಜಮೀಲಾ ಮತ್ತು ನಾಧೀರ್ ಅಂತಕ್ಕಂಥ 2 ಮಕ್ಕಳು. ಆದರೆ ಇಲ್ಲಿ ಒಂದು ಸಂದರ್ಭ ಏನಂದರೆ, ಈ ಜಮೀಲಾ ಮತ್ತು ನಾದೀರಾ ಅಂತಕ್ಕಂಥವ್ರು ಈ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾ ಇವರ ಮಕ್ಕಳು ಅಂತಕ್ಕಂಥದ್ದು. ಆದರೆ ಫಾತಿಮಾ ಮತ್ತು ಮೊಹಮ್ಮದ್ ಖಾನ್ರವರು ಮದುವೆ ಆಗುವಂಥ ಸಂದರ್ಭದಲ್ಲಿ ಮೊಹಮ್ಮದ್ ಖಾನರಿಗೆ 28 ವರ್ಷ, ಅದೇ ರೀತಿ ಫಾತಿಮಾರಿಗೆ 11 ವರ್ಷ. ಆ ಸಂದರ್ಭದಲ್ಲಿ ಅವರಿಬ್ಬರ ಮದುವೆ ಆಗಿ ಅವರು ಸುಖ ಸಂಸಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾದೀರಾ ಮತ್ತು ಜಮೀಲಾ ಅಂತಕ್ಕಂಥ 2 ಮಕ್ಕಳು ಜನಿಸ್ತವ. ಆದರೆ ನಾದೀರಾನ ಅವಳನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ತಾವು ಯಾವ ವಯಸ್ಸಲ್ಲಿ ಮದುವೆ ಆಗಿದ್ರೋ ಅದೇ ವಯಸ್ಸಲ್ಲಿ ನಾದೀರಾ 14 ವರ್ಷದಲ್ಲಿ ರಶೀದನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಶೀದನಿಗೆ 23 ವರ್ಷ ವಯಸ್ಸಾಗಿರ್ತಕ್ಕಂಥದ್ದು. ನಾದೀರಾಳನ್ನು ಅವರು ಅಲ್ಲಿ ಕಾವಳ್ಳಿ ಅಂತಕ್ಕಂಥ ಒಂದು ಊರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಈ ಒಂದು ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿ ಒಟ್ಟು 4 ಹಂತದೊಳಗೆ ಈ ಕಾದಂಬರಿ ಇಲ್ಲಿ ಚಿತ್ರಣಗೊಂಡಿದೆ. ಒಂದು, ಈ ನಾದೀರಾ ಮತ್ತು ರಶೀದನ ಮದುವೆ ಆದ
ಒಂದು ಸಂದರ್ಭದಲ್ಲಿ ತನ್ನ ತಂದೆಯೇ ಮಗಳ ಜೀವನಕ್ಕೆ ಯಾವ ರೀತಿಯಾಗಿ ಕಂಟಕಪ್ರಾಯವಾದ. 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಕಡೆ ಹೇಳ್ತಾನೆ, ಏರಿ ನೀರುಂಬಡೆ ಬೇಲಿಯೇ ಎದ್ದು ಹೊಲ ಮೇದೊಡೆ, ತಾಯಿಯ ಮೊಲೆ ಹಾಲೆ ನಂಜಾದೊಡೆ, ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ಎನ್ನುವಂತೆ ಇಲ್ಲಿ ಸ್ವತಃ ತಂದೆಯೇ ಮಗಳ ಜೀವನಕ್ಕೆ ಕಂಟಕಪ್ರಾಯ ಆದ ಅಂತಕ್ಕಂಥದ್ದು. ಅಲ್ಲಿ ನಾದಿರ ಕಾವಳಿಯೊಳಗೆ ಮದುವೆ ಆಗಿ ಕಾವಳಿಯಲ್ಲಿ ತನ್ನ ಜೀವನ ಕಟ್ಕೊಂಡಂಥ ಸಂದರ್ಭದಲ್ಲಿ ಸುಖವಾಗಿರ್ತಾರೆ. ಆ ಸಂದರ್ಭದಲ್ಲಿ ಜಮೀಲಾನ ಮದುವೆಯನ್ನು ಮಾಡುವ ಒಂದು ಏರ್ಪಾಡಾಗ್ತದೆ. ಆ ಸಂದರ್ಭದಲ್ಲಿ ಜಮೀಲಾನ ಮದುವೆ ಖರ್ಚಿಗಾಗಿ ಅವನು ತನ್ನ ಅಳಿಯನಾಗಿರ್ತಕ್ಕಂಥ ರಶೀದ್ ಖಾನ್ ಹತ್ರ ಹೋಗಿ ಮೊಹಮ್ಮದ್ ಖಾನ್ ಅಲ್ಲಿ ಅವನು ಏನು ಮಾಡ್ತಾನಂದ್ರೆ 2,000 ರೂಪಾಯಿ ಸಾಲವನ್ನು ಕೇಳ್ತಾನೆ ತನ್ನ ಅಳಿಯನಿಂದ. ಆದರೆ ಭಾಳ ಆಸೆ ಇಟ್ಕೊಂಡು ಮೊಹಮ್ಮದ್ ಖಾನ್ ಅಳಿಯನ ಹತ್ರ ಹೋಗಿರ್ತಾನೆ. ಬಟ್ ಅಳಿಯ ಅಲ್ಲಿ ಸರಿಯಾಗಿ ಮಾವನಿಗೆ ಒಂದು ಪ್ರತಿಕ್ರಿಯೆ ನೀಡೋದಿಲ್ಲ. ಕಾರಣ ಇಷ್ಟೇ, ಅವನು ಸಹಿತ ಆ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರ್ತಾನೆ ಅಂತಕ್ಕಂಥದ್ದು. ವ್ಯಾಪಾರ ವಹಿವಾಟ ಮಾಡಿಕೊಂಡಿದ್ರೂ ಸಹಿತ ಅವನು ಕಷ್ಟದಲ್ಲಿರ್ತಾನೆ. ಆವಾಗ ಮಾವನಿಗೆ ಇಲ್ಲ, ನಾನು ನಿಮಗೆ ಸಾಲ ಕೊಡೋಷ್ಟು ಸಮರ್ಥನಿಲ್ಲ ಅಂತಕ್ಕಂಥ ಒಂದು ಪ್ರತಿಕ್ರಿಯೆ ನೀಡಿದಾಗ ಸ್ವತಃ ತಂದೆಯೇ ಮೊಹಮ್ಮದ್ ಖಾನ್ ಏನು ಮಾಡ್ತಾನಂದರೆ ಆ ರಶೀದ್ ಖಾನ್ ಅವರ ಮನೆಗೆ ಹೋಗಿ ತನ್ನ ಮಗಳನ್ನು ಅಲ್ಲಿ ರಶೀದ್ ಖಾನ್ ತಾಯಿ ಅವಳಿಗೂ ಸಹಿತ ರಶೀದ್ ಖಾನ್ ತಾಯಿ ಅಮಿನಾಗೂ ಸಹಿತ ಹೇಳದೆ, ಈ ಕಡೆ ರಶೀದನಿಗೂ ಹೇಳದೆ ತನ್ನ ಮಗಳನ್ನು ಕರ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಆ ರಶೀದ್ ಮತ್ತು ನಾದಿರಾಗೆ ಆಗಲೇ ಒಂದು ಮಗು ಜನನವಾಗಿರ್ತದೆ. ಆ ಸಂದರ್ಭದಲ್ಲಿ ಚಂದ್ರಗಿರಿ ನದಿಯನ್ನು ದಾಟಿ ಅವಳನ್ನು ಕರ್ಕೊಂಡು ಬರ್ತಾನೆ. 1-2 ದಿನದಲ್ಲಿ ನಾನು ಮತ್ತೆ ಬಂದು ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಕರೆದುಕೊಂಡು ಬಂದಂತಹ ಮೊಹಮ್ಮದ್ ಖಾನ್ ವಾಪಸ್ ಗಂಡನ ಮನೆಗೆ ನಾದಿರನ್ನು ಕಳಿಸೋದಿಲ್ಲ. ತದನಂತರ ಈ ಒಂದು ಸಂದರ್ಭ ಎಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂದರೆ, ನಿಜವಾಗ ಇಲ್ಲಿ ತಂದೆಯ ಮುಂಗೋಪಿತನದ ನಿರ್ಧಾರಗಳು, ಮೊಹಮ್ಮದ್ ಖಾನರ ಮುಂಗೋಪಿತನದ ನಿರ್ಧಾರಗಳು, ಜೊತೆಗೆ ರಶೀದ್ ಖಾನನ ಹಠಮಾರಿತನ ಒಂದು ಹೆಣ್ಣಿನ ಜೀವನವನ್ನು ಇಲ್ಲಿ ಯಾವ ರೀತಿಯಾಗಿ ಅಂತ್ಯ ಮಾಡ್ತು ಅಂತಕ್ಕಂಥದ್ದು. ಇಲ್ಲಿ ಆ ನಾದಿರನ್ನು ಕರೆದುಕೊಂಡು ಬಂದಂಥ ಮೊಹಮ್ಮದ್ ಖಾನ್ ವಾಪಸ್ಸು ಅವಳನ್ನು ಗಂಡನ ಮನೆಗೆ ಕಳಿಸೋ ಯೋಚನೆಯನ್ನು ಮಾಡೋದಿಲ್ಲ. ಕಾರಣ ಇಷ್ಟೇ, ಇದ್ದ ಒಬ್ಬ ಮಗಳು ಜಮೀಲನ್ನು ನಾನು ಮದುವೆ ಮಾಡಿಕೊಟ್ರೆ ನನ್ನ ಮನೆಯ ವರಮಾನ ಯಾವುದೂ ಇಲ್ಲ, ವರಮಾನದ ಮಾರ್ಗಗಳು ಬೇರೆ ಯಾವುದೂ ಇಲ್ಲ ಅಂಥೇಳಿ ಸ್ವತಃ ಮೊಹಮ್ಮದ್ ಖಾನ್ನೇ ತನ್ನ ಮಗಳಾದಂಥ ನಾದಿರನ್ನು ಕರೆದುಕೊಂಡು ಬಂದು ಬೀಡಿ ಕಟ್ಟುವ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವಳು ಬಿಟ್ಟು ಹೋದ್ಲ ಅಂದರೆ, ಇವಳು ಗಂಡನ ಮನೆಗೆ ಹೋದ ಅಂದರೆ ನನಗೆ ಮನೆಯ ನಡೆಸುವಂತಹ ಯಾವುದೇ ವ್ಯವಧಾನ ಮೊಹಮ್ಮದ್ ಖಾನರಿಗೆ ಇರಲಿಲ್ಲ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವಳು ತನ್ನ ಸುಂದರವಾದ ಆ ಒಂದು ಬದುಕಿನ ಒಂದು ಜೀವನಕ್ಕೆ ಸ್ವತಃ ತಂದೆಯೇ ಇಲ್ಲಿ ಸೈತಾನ್ ಆಗ್ತಾನೆ ಅಥವಾ ವಿಲನ್ ಆಗ್ತಾನೆ ಅಂತಕ್ಕಂಥದ್ದು. ಅವಳು ಸುಖ ಜೀವನ ಯಾವ ರೀತಿಯಾಗಿ ಅಂತ್ಯಗೊಳ್ತು ಅಂತಕ್ಕಂಥದ್ದು ಗಂಡ ರಶೀದ್ ಖಾನನಿಗೂ ಹೇಳದೆ, ತಾಯಿಗೂ ತಿಳಿಸದೆ ತನ್ನ ಮಗಳನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಟುಕೊಂಡ ಈ ಕಾದಂಬರಿಯಲ್ಲಿ 1ನೇ ಅಧ್ಯಾಯ ಇದು ಅಂತಕ್ಕಂಥದ್ದು. 2ನೇ ಅಧ್ಯಾಯ ಹೀಗೆ ಇವರಿಬ್ಬರ ಒಂದು ಸಂಘರ್ಷದಲ್ಲಿ ಅಲ್ಲಿ ಇವರಿಬ್ಬರ ಈ ಸಂಘರ್ಷದಲ್ಲಿ ನಾದಿರ ತನ್ನ ಗಂಡನ ಮನೆಯ ನೆನಪುಗಳನ್ನು ಮಾಡ್ತಾ ತಾನು ಯಾವ ರೀತಿಯಾಗಿ ಸುಖವಾಗಿದ್ದೆ ಅಂತಕ್ಕಂಥ ಆ ಒಂದು ನೆನಪುಗಳನ್ನು ಮಾಡ್ತಾ ಇಲ್ಲಿ ಮೆಲುಕು ಹಾಕ್ತಕ್ಕಂಥ ಸಂದರ್ಭದಲ್ಲಿ
ಒಂದು ಬಾರಿ ಇಲ್ಲಿ ಆ ಬಳೆ ಮಾರುವ ಮೀನು ಮಾರುವಂತಹ ಪಾರು ಅಂತಕ್ಕಂಥ ಒಬ್ಬ ಗೆಳತಿ ಬಂದು ತನ್ನ ಗಂಡನ ಮನೆಯಲ್ಲಿ ಮಗು ಹೇಗಿದೆ, ತನ್ನ ಗಂಡ ಹೇಗಿದ್ದಾನೆ ಅಂತ ಕೇಳ್ತಾಳ. ಆ ಸಂದರ್ಭದಲ್ಲಿ ಒಂದು ಸಾರಿ ಹೀಗೆ ಅವಳು ಒಂದು ಪತ್ರವನ್ನು ಬರೀತಾಳ. ನಾನು ಅಂದರೆ ಇಲ್ಲಿ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಅವರಿಗೆ ಅಷ್ಟು ಅಕ್ಷರದ ಜ್ಞಾನ ಇರೋದಿಲ್ಲ. ಆದರೂ ಹೇಗೋ ಪತ್ರ ಬರೆದಂಥ ಪತ್ರವನ್ನು ಇವಳು ಓದಿ ಕೊನೆಗೆ ಪಾರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವಳು ತನ್ನ ಗಂಡನ ಮನೆಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾಳೆ. ಬಟ್ ಮುಸ್ಲಿಂ ಸಮಾಜದಲ್ಲಿ ಒಂದು ನಿಯಮ ಇದೆ, ಹೆಣ್ಣು ಮನೆಯನ್ನು ಬಿಟ್ಟು ಹೊರಗಡೆ ಹೋಗಬಾರದು, ಜೊತೆಗೆ ಹೆಣ್ಣಿಗೆ ಹೆಚ್ಚಿನ ಸ್ವತಂತ್ರವನ್ನು ತಂದು ಕೊಡಬಾರ್ದು ಅಂತಕ್ಕಂಥದ್ದು. ಹೆಣ್ಣಿಗೆ ಹೆಚ್ಚಿನ ಸ್ವತಂತ್ರ ಇರಬಾರ್ದು ಅಂತಕ್ಕಂಥದ್ದು. ಈ ಒಂದು ಸೂಕ್ಷ್ಮ ಸಂವೇದನೆಯ ಈ ಸ್ತ್ರೀವಾದಿ ನೆಲೆಯಲ್ಲಿ ಒಂದು ಹೆಣ್ಣು ಆಗಿ ಸಾರಾ ಬುಬ್ಕರ್ ಒಂದು ಹೆಣ್ಣಿನ ಜೀವನವನ್ನು ಯಾವ ರೀತಿಯಾಗಿ ಇಲ್ಲಿ ಎಳೆ ಎಳೆಯಾಗಿ ತನ್ನ ಕಾದಂಬರಿಯಲ್ಲಿ ಹೇಳಿದ್ದಾರೆ ಅಂದರೆ, ಮೊಹಮ್ಮದ್ ಖಾನ್ ತನ್ನ ಮಗಳನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲೇ ಇಟ್ಟುಕೊಂಡ. ಇದು ಅತಿರೇಕಕ್ಕೆ ಹೋಗಿ ಕೊನೆಗೆ ವ್ಯತಿರಿಕ್ತ ಪರಿಣಾಮ ಯಾವ ರೀತಿ ಆಯಿತು ಅಂದರೆ, ಒಂದು ದಿನ ರಶೀದನ ತಾಯಿ ಅಮೀನಾ ಬಂದು ಸೊಸೆ ಮತ್ತು ಮಗುವನ್ನು ನೋಡಿ ಅಮೀನಾ ಅವಳು ಆ ಮಗುವನ್ನು ಎತ್ಕೊಂಡು ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಹುಡುಗನ ಜೊತೆ ಬಂದು ಆ ಮಗುವನ್ನು ಕರೆದುಕೊಂಡು ದೋಣಿಯಲ್ಲಿ ಚಂದ್ರಗಿರಿ ಅಂತಕ್ಕಂಥ ನದಿಯನ್ನು ದಾಟಿ ಆ ದೋಣಿಯಲ್ಲಿ ಆ ಕಡೆ ರಶೀದ್ ಖಾನ್ ಕೈ ಮಾಡಿ ಕರಿತಾ ಇದ್ದಾನೆ, ಈ ಕಡೆ ಮಗುವನ್ನು ಎತ್ಕೊಂಡು ಅವಳು ಹೋದ್ಲು ಅಂತಕ್ಕಂಥದ್ದು. ನೋಡಿ, ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೋ ಆ ಸಮಸ್ಯೆಗಳು ಎರಡು ಕುಟುಂಬಗಳ ಮಧ್ಯೆ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೋದಿತ್ತು. ಆದರೆ ಇಲ್ಲಿ ಎತ್ತು ಏರಿಗೇಳಿತ್ತು, ಕೋಣ ಕೇರಿಗೇಳಿತ್ತು ಅನ್ನೋ ಗಾದೆಯಾಗೆ ರಶೀದ್ನ ಹಠಮಾರಿತನ ಮತ್ತು ಮೊಹಮ್ಮದ್ ಖಾನರ ಮುಂಗೋಪಿತನ ಈ ನಾದಿರಾ ಅಂತಕ್ಕಂಥ ಒಂದು ಹೆಣ್ಣಿನ ಜೀವನಕ್ಕೆ ಯಾವ ರೀತಿಯಾಗಿ ಕಂಟಕಪ್ರಾಯ ಆಯಿತು ಅಂತಕ್ಕಂಥದ್ದು. ಈ ಕಡೆ ಮೊಹಮ್ಮದ್ ಖಾನ್ ತನ್ನ ಮಗಳನ್ನು ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಕೊಂಡ, ಆ ಕಡೆ ಅಮೀನಾ ಅವಳು ತನ್ನ ಮೊಮ್ಮಗನನ್ನು ಕರೆದುಕೊಂಡು ತನ್ನ ಮನೆಯಲ್ಲಿ ಇಟ್ಕೊಂಡ್ಳು. ಆ ಮಗು ತಾಯಿ ಎದೆ ಹಾಲಿಗಾಗಿ ಅಲ್ಲಿ ಸಂಕಟ ಪಡ್ತಾ ಇದ್ದರೆ, ಅದೇ ತಾಯಿ ಇಲ್ಲಿ ತನ್ನ ಎದೆ ಹಾಲನ್ನು ಬತ್ತಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಸಂದರ್ಭ ನಡೆದು ಹೋಯಿತು ಅಂತಕ್ಕಂಥದ್ದು. ಮೂರನೇ ಒಂದು ಪ್ರಸಂಗ ಏನಂದರೆ, ಇಲ್ಲಿ ಸ್ವತಃ ತಂದೆಯೇ ಅಳಿಯನಿಂದ ತಲಾಕ್ ಪಡೆದುಕೊಂಡು ಬರ್ತಾನೆ ಅಂತಕ್ಕಂಥದ್ದು. ತಲಾಕ್ ಅಂತಕ್ಕಂಥದ್ದು ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದು. ಆದರೆ ಇಲ್ಲಿ ತಲಾಕ್ ಅಂದರೆ ಒಂದು ಆ ತಲಾಕಿನ ಅರ್ಥ ಏನಂದರೆ ವಿವಾಹ ವಿಚ್ಛೇದನ ಅಂದ ಹಾಗೆ. ಅಂದರೆ ಇಲ್ಲಿ ಕುರಾನಿನ 32ನೇ ಅಧ್ಯಾಯದಲ್ಲಿ ಒಂದು ಬಾರಿ ಗಂಡನಿಂದ ವಿಚ್ಛೇದನ ಪಡೆದಂಥ ಹೆಂಡತಿ ಎರಡನೇ ಬಾರಿ ಅವನು ತಲಾಕ್ ಹೇಳೋವರೆಗೂ, ಒಂದು ತಿಂಗಳಲ್ಲಿ ಒಂದು ಬಾರಿ ತಲಾಕ್ ಹೇಳಿದ ನಂತರ ಎರಡನೇ ತಿಂಗಳಲ್ಲಿ ಎರಡನೇ ಬಾರಿ ತಲಾಕನ್ನು ಹೇಳಬೇಕು, ಮೂರನೇ ತಿಂಗಳಲ್ಲಿ ಮೂರನೇ ಬಾರಿ ತಲಾಕನ್ನು ಹೇಳಬೇಕು. ಆದರೆ ಈ 3 ಬಾರಿ ತಲಾಕನ್ನು ಹೇಳಿದ ನಂತರ ಅಲ್ಲಿ ಅವಳು ಅವನಿಂದ ವಿವಾಹ ವಿಚ್ಛೇದನವನ್ನು ಪಡೆಯಬೇಕು. ವಿವಾಹ ವಿಚ್ಛೇದನವನ್ನು ಪಡೆದ ನಂತರ ಅವಳು ಮೊದಲ ಗಂಡನನ್ನು ಮದುವೆ ಆಗಬೇಕಾದರೆ ಅವಳು ಮತ್ತೊಬ್ಬ ಗಂಡನನ್ನು ಮದುವೆಯಾಗಿ ಅವನ ಜೊತೆ ಮೊದಲ ರಾತ್ರಿಯನ್ನು ಕಳೆದು ಅವಳು ಗರ್ಭಧರಿಸದೇ ಇದ್ದರೆ 3 ತಿಂಗಳ ನಂತರ ಮತ್ತೆ ಹೋಗಿ ತನ್ನ ಮೊದಲ ಗಂಡನನ್ನು ಮದುವೆ ಆಗಬೇಕು ಅಂತಕ್ಕಂಥದ್ದು. ಇದು ಕುರಾನಿನಲ್ಲಿ ತಲಾಕ್ ಅಂತಕ್ಕಂಥ ಅನಿಷ್ಟ ಪದ್ಧತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಆದರೆ
ಇಲ್ಲಿ ಮೌಲ್ವಿಗಳು ಏನು ಮಾಡಿದ್ರು ಅಂದರೆ ಒಂದೇ ಅವಸರಲ್ಲಿ 3 ಬಾರಿ ತಲಾಖನ್ನು ಹೇಳಿದರೆ ಅವಳು ವಿವಾಹ ವಿಚ್ಛೇದನ ಪಡೆದ ಹಾಗೆ. ಆದರೆ ಅವಳು ಮತ್ತೆ ಮೊದಲನೇ ಗಂಡನನ್ನು ಮದುವೆ ಆಗಬೇಕಾದ್ರೆ ಅವಳು ಏನು ಮಾಡಬೇಕಂದ್ರೆ ತಲಾಕ್ 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 ಅಂತಂದು 3 ಸಾರಿ ಹೇಳಿದರೆ ವಿವಾಹ ವಿಚ್ಛೇದನ ಆದ ಹಾಗೆ. ಆದರೆ ಇಲ್ಲಿ ಏನಿದೆ ಅಂದರೆ ಒಂದು ಸಾರಿ ತಲಾಖನ್ನು ಹೇಳಿದಾಗ ಅವಳು ಗಂಡನ ಮನೆಯಲ್ಲೇ ಇರಬೇಕು. 2ನೇ ತಿಂಗಳಲ್ಲಿ 2ನೇ ಬಾರಿ ತಲಾಖನ್ನು ಹೇಳಿದಾಗ ಅದು ಗಂಡನ ಮನೆಯಲ್ಲಿರಬೇಕು. 3ನೇ ಸಾರಿ ತಲಾಖ್ ಹೇಳಿದಾಗ ಅದು ಗಂಡನ ಮನೆಯಲ್ಲಿರಬೇಕು. ಅವರಿಬ್ಬರ ಮಧ್ಯೆ ಮತ್ತೆ ಪುನರ್ ಮೈತ್ರಿ ಅಥವಾ ಕಾಂಪ್ರಮೈಸ್ ಆಗ್ತಕ್ಕಂಥ ಒಂದು ಅವಕಾಶಗಳಿರೋದ್ರಿಂದ ಆ ವಿವಾಹ ವಿಚ್ಛೇದನ ಅಂತಕ್ಕಂಥದ್ದು ಮುರಿದು ಹೋಗ್ತದೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಮೊಹಮ್ಮದ್ ಖಾನ್ ಏನು ಮಾಡ್ತಾರೆ ಅಂದರೆ ಅವಳಿಗೆ ಈ ಅನಿಷ್ಟ ಪದ್ಧತಿ ಒಂದು ತರಹ ತಲೆನೋವು ತರಿಸ್ತದೆ. ಅವಳು ಇನ್ನು ಮತ್ತೊಬ್ಬ ಗಂಡನನ್ನು ಮದುವೆಯಾಗಿ ತಲಾಕ್ ಪಡೆದ ನಂತರ ಅವಳು ಮತ್ತೊಬ್ಬ ಗಂಡನನ್ನು ಮದುವೆಯಾಗಿ ಅವಳು ಮೊದಲ ರಾತ್ರಿಯನ್ನು ಕಳೆದು ಅವಳು ಗರ್ಭವನ್ನು ಧರಿಸದೇ ಇದ್ದೆ ಅಂದರೆ ಅವಳು ಮತ್ತೆ ಹೋಗಿ ತನ್ನ ಮೊದಲ ಗಂಡನನ್ನು ಮದುವೆ ಆಗಬಹುದು. ಆದರೆ ಇದಕ್ಕೆ ನಾದಿರಾನ ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ದೇಹ ಒಬ್ಬನಿಗೆ ಮನಸ್ಸು ಒಬ್ಬನಿಗೆ ಕೊಡಲಿಕ್ಕೆ ಅವಳ ಸುತಾರಾಮ ಅವಳ ಮನಸ್ಸು ಅಂತಕ್ಕಂಥದ್ದು ಅವಳ ಆತ್ಮ ಅಂತಕ್ಕಂಥದ್ದು ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಇವು ಧರ್ಮದ ಕಟ್ಟುಪಾಡುಗಳನ್ನು ಮೀರಿ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಒಂದು ವಿವೇಚನೆ ಯಾವ ಹೆಣ್ಣಿಗೂ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಮೊಹಮ್ಮದ್ ಖಾನ್ ಅಳಿಯನಿಂದ ತಲಾಕ್ ಪಡೆದುಕೊಂಡು ಬರ್ತಾನೆ. ಆದರೆ ಆ ತಲಾಕ್ ಪಡೆದುಕೊಂಡು ಬಂದ ನಂತರ ಕೊನೆಗೆ ಅವಳು ಏನಾದರೂ ಮಾಡಿ ಪುನರ್ವಿವಾಹ ಆಗಲಿಕ್ಕೆ ಒಪ್ಪಿಗೆಯನ್ನು ನೀಡ್ತಾಳೆ. ಆದರೆ ನಾದಿರ ಮೊದಲ ರಾತ್ರಿ ಅವನ ಜೊತೆ ಕಳೆಯಲು ತನ್ನ ದೇಹವನ್ನು ಅವನಿಗೆ ಒಪ್ಪಿಸಲು ಇಲ್ಲಿ ಅವಳು ಒಪ್ಪೋದಿಲ್ಲ. ಯಾರೋ ಶೇಖಾಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಅದು ಒಬ್ಬ ತಂದೆಯ ವಯಸ್ಸಿನ ಒಬ್ಬ ಮುದುಕನನ್ನು ಮದುವೆ ಆಗ್ತಾಳೆ. ಆದರೆ ಅಲ್ಲಿ ಅವಳು ಏನು ಮಾಡ್ತಾಳೆ ಅಂದರೆ ಮೊದಲ ರಾತ್ರಿ ಅವನ ಜೊತೆ ದೇಹವನ್ನು ಹಂಚಿಕೊಳ್ಳಲು ಅವಳಿಗೆ ಇಷ್ಟ ಇರೋದಿಲ್ಲ. ಕೊನೆಗೆ ಆ ಚಂದ್ರಗಿರಿ ಅಂತಕ್ಕಂಥ ಒಂದು ನದಿಯಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾರ ಅಂತಕ್ಕಂಥದ್ದು. ಈ ರೀತಿಯಾಗಿ ಒಂದು ಧರ್ಮದ ನಿಯಮದ ಕಟ್ಟುಪಾಡುಗಳಲ್ಲಿ ಒಂದು ಹೆಣ್ಣನ್ನು ಯಾವ ರೀತಿಯಾಗಿ ಶೋಷಣೆಯನ್ನು ಮಾಡ್ತಾರ ಅಂತಕ್ಕಂಥದ್ದನ್ನು ಸ್ವತಃ ಮುಸ್ಲಿಂ ಲೇಖಕಿ ಆಗಿರ್ತಕ್ಕಂಥ ಸಾರಾ ಅಬೂಬಕರ್ ಅವರು ಇಲ್ಲಿ ಆ ಒಂದು ಕಾದಂಬರಿಯನ್ನು ಇಲ್ಲಿ ತಾನು ಬರೆದಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದು ಕೋಟೇಶನನ್ನು ಹೇಳ್ತಾ ಇದ್ದಾರೆ. ಹೋದರೆ ಹೋಗಲಿ, ಅವನ ಮಗು ನಮಗೆ ಯಾಕೆ? ಅವನು ತಲಾಕ್ ಕೊಟ್ಟರೆ ನನ್ನ ಮಗಳನ್ನು ನಾನು ಇನ್ನೊಬ್ಬನಿಗೆ ನಿಖಾ ಮಾಡಿ ಕೊಡುತ್ತೇನೆ. ನಿಖಾ ಅಂದರೆ ವಿವಾಹ ಮಾಡಿಕೊಡ್ತೇನೆ ಎಂದು ತನ್ನ ಮೂರ್ಖತನದ ಪರಮಾವಧಿಯನ್ನು ಅಲ್ಲಿ ತಂದೆ ಆಗಿರ್ತಕ್ಕಂಥ ಮೊಹಮ್ಮದ್ ಖಾನ್ ಪ್ರಶಂಸಿಸಿದ ಅಂತಕ್ಕಂಥದ್ದು. ಜೊತೆಗೆ ನಾನು ಹೆಂಡತಿಯನ್ನು ಬಿಟ್ಟು ಎಂದು 3 ಬಾರಿ ಹೇಳಿದರೆ ಆ ಮದುವೆ ಮುಗಿದು ಹೋಯಿತು. ಆ ಕ್ಷಣದಿಂದ ಅವನು ಯಾರು ಅವಳು ಯಾರು ಅಂತಕ್ಕಂಥದ್ದು. ಮಗುವಿನ ಹಕ್ಕು ತಂದೆಗಲ್ಲದೆ ಮಗು ಎಷ್ಟಾದರೂ ನಮ್ಮದು ತಾನೇ. ಈ ಬರ್ತಕ್ಕಂಥ ಈ ಕಾದಂಬರಿಯಲ್ಲಿ ಕೆಲವೊಂದು ನೋಟ್ ಮಾಡಿರ್ತಕ್ಕಂಥ ಒಂದು ವ್ಯಾಖ್ಯೆಗಳು. ನಾದಿರ ಆ ಕಡೆ ತನ್ನ ಎದೆ ಹಾಲನ್ನು ಬತ್ತಿಸ್ತಾ ಸಂಕಟ ಪಡ್ತಾ ಇದ್ದರೆ ಆ ಮಗು ತಾಯಿಯ ಎದೆ ಹಾಲಿಗಾಗಿ ಅಲ್ಲಿ ದುಃಖ ಪಡ್ತಾ ಇದೆ ಅಂತಕ್ಕಂಥದ್ದು. ಮನುಷ್ಯ ಸ್ವಾರ್ಥಿಯಾದಾಗ ಎಷ್ಟೊಂದು ಹೃದಯಹೀನನಾಗುತ್ತಾನೆ, ಹಾಗೆ ಆಗಿಬಿಡುತ್ತಾನೆ ಅಂತಕ್ಕಂಥದ್ದು. ಇಲ್ಲಿನೂ ಸಹಿತ ಯಾರೋ ರಶೀದ್ ಖಾನ್ ಮೊದಲು ಹೆಂಡತಿ ಜೊತೆಗೆ ಚೆನ್ನಾಗಿ ಬಾಳ್ವೆಯನ್ನು ಮಾಡ್ತಾನೆ. ಕೊನೆಗೆ ತಾನೂ ಸಹಿತ ಸ್ವಾರ್ಥಿ ಆದಾಗ ಹೃದಯಹೀನನಾಗ್ತಾನೆ ಅಂತಕ್ಕಂಥದ್ದು. ಒಂದು ಹೆಣ್ಣಿನ ಹೃದಯವನ್ನು, ಒಂದು ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳಲಾರದ ಇವರೆಂಥ ಮನುಷ್ಯರು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ಹೆಣ್ಣು, ಆ ಹೆಣ್ಣಿಗೆ ಆಗ್ತಕ್ಕಂಥ ನೋವು ಮನುಷ್ಯರಾಗಿ, ಅದಕ್ಕಾಗಿಯೇ ಮನುಷ್ಯನಿಗಿಂತ ಮನುಷ್ಯತ್ವ ಮುಖ್ಯ, ಮಾನವನಿಗಿಂತ ಮಾನವೀಯತೆ ಮುಖ್ಯ. ಆದರೆ ಇವರಿಬ್ಬರಲ್ಲೂ ಇಲ್ಲ ಅಂತಕ್ಕಂಥದ್ದು. ಮರುಮದುವೆಗೆ ಇಲ್ಲಿ ಜಬ್ಬಾರ್ ಸಲಹೆಯನ್ನು ನೀಡ್ತಾನೆ. ಹೊಸ ಮನೆಯ ಸಲೀಮನನ್ನು ಇಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಅಂದರೆ ತಲಾಕ್ದಲ್ಲಿ ತಂದೆ ತಲಾಕನ್ನು ತೆಗೆದುಕೊಂಡು ಬಂದರೂ ಸಹಿತ ಪುನರ್ವಿವಾಹ ಆಗಲಿಕ್ಕೆ ಮಗಳ ಒಪ್ಪಿಗೆ ಬೇಕು. ಅದು ಮಗಳು 16 ವರ್ಷದ ಒಳಗಿದ್ದೆ ಅಂದರೆ ತಂದೆಯ ಒಪ್ಪಿಗೆ ಇದ್ದರೆ ಸಾಕು. ಆದರೆ 2ನೇ ಮದುವೆ ಆಗೋವಂಥ ಸಂದರ್ಭದಲ್ಲಿ ಒಂದು ವೇಳೆ ಅವಳು
16 ವರ್ಷಕ್ಕಿಂತ ಮೇಲ್ಪಟ್ಟು ಈಗಲ್ಲ ಈಗಾಗಲೇ ನಾದೀರಾ ಒಂದು ಮಗುವಿನ ತಾಯಿ. ಆದರೆ ಅವಳ ಒಪ್ಪಿಗೆಯನ್ನು ಪಡಿಬೇಕು ಪುನರ್ವಿವಾಹಕ್ಕೆ. ಒಂದು ವೇಳೆ ಅವಳು ಒಪ್ಪಿಗೆಯನ್ನು ಪಡೆಯಲು ಸ್ವತಃ ಮೌಲ್ವಿಗಳೇ ಅವಳ ಒಪ್ಪಿಗೆಯನ್ನು ಪಡಿಬೇಕು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಅನೇಕ ರೀತಿಯ ಒಂದು ನಮಾಜ್‌ಗಳದವು. ಆದರೆ ಅವರು ಸತ್ಸಂಪ್ರದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಫಜರ್ ಅಂತಕ್ಕಂಥ ನಮಾಜನ್ನು ಬೆಳಗಿನ ಜಾವ 5 ಗಂಟೆಯಿಂದ ಮಾಡ್ತಾರೆ. ಆಮೇಲೆ ಜೋಹಾರ್ ಅಂತಕ್ಕಂಥ ನಮಾಜನ್ನು ಮಧ್ಯಾಹ್ನ 1:15ರಿಂದ ಮಾಡ್ತಾರೆ. ಅಸರ್ ಅಂತಕ್ಕಂಥ ನಮಾಜನ್ನು 4:50ರಿಂದ 5 ಗಂಟೆವರೆಗೂ ಮಾಡ್ತಾರೆ. ಮುಗ್ರಿಬ್ ಅಂತಕ್ಕಂಥ ನಮಾಜನ್ನು 6:30ರಿಂದ 7 ಗಂಟೆವರೆಗೂ ಮಾಡ್ತಾರೆ. ಇಶಾ ಅಂತಕ್ಕಂಥ ನಮಾಜನ್ನು ರಾತ್ರಿ 8ರಿಂದ ಮಾಡ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥ ಈ ಕಾದಂಬರಿ ನಿಜವಾಗೂ ಸ್ತ್ರೀ ಸಂವೇದನೆಯುಳ್ಳ ಒಂದು ಅತ್ಯುತ್ತಮವಾದಂಥ ಕಾದಂಬರಿ ಅಂತಕ್ಕಂಥದ್ದನ್ನು ನಾವಿವತ್ತು ಮರೆಯೋ ಹಾಗಿಲ್ಲ. ಇಲ್ಲಿ ನಾದಿರಾಳ ಸ್ನೇಹಿತೆ ಜೈನಾಬಿ ಅಂತಕ್ಕಂಥವಳು, ಮೊಹಮ್ಮದ್ ಖಾನ್ನ ಸ್ನೇಹಿತ ಖಾದರ್ ಅಂತಕ್ಕಂಥವನು, ಜಮೀಳನ ನಾದ್ನಿ ಮುನೀರಾ ಅಂತಕ್ಕಂಥವಳು ಈ ಒಂದು ಕಾದಂಬರಿಯಲ್ಲಿ ಪಾತ್ರಧಾರಿಗಳಾಗಿ ಬರ್ತಾರೆ ಅಂತಕ್ಕಂಥದ್ದು. ಅಂದರೆ ಮಸೀದಿಯಲ್ಲಿ ಮೌಲ್ವಿಗಳು ಹೆಂಗಸರ ಮನೆಯಿಂದ ಹೊರಗೆ ಹೋಗಬಾರ್ದು, ಅವ್ರಿಗೆ ಹೆಚ್ಚು ಸ್ವತಂತ್ರವನ್ನು ಕೊಡಬಾರ್ದು ಅಂತಕ್ಕಂಥದ್ದು ಅಲ್ಲಿ ಮಸೀದಿಯಲ್ಲಿ ಮೌಲ್ವಿಗಳು ಅಲ್ಲಿ ಬೋಧಿಸ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಗಂಡಸರ ಹಣೆಬರಹವೇ ಇಷ್ಟೇ, ಹೆಂಡತಿ ಎದುರಿಗಿದ್ದರೆ ತಲೆ ಮೇಲೆ ಕೂರಿಸ್ಕೊಳ್ತಾರೆ, ಕಣ್ಣಿಂದ ಮರೆಯಾದರೆ ಮರೆತು ಬಿಡ್ತಾರೆ ಅಂತಕ್ಕಂಥದ್ದು ಅಲ್ಲಿ ಕೆಲವೊಂದು ಕೊಟೇಶನ್ಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಉಮಾ ನನ್ನನ್ನು ಕಾವಲಿಗೆ ಹೇಗಾದರೂ ಕಳುಹಿಸು, ಈ ರೀತಿ ಇಲ್ಲೇ ಇದ್ದರೆ ನನಗೆ ಹುಚ್ಚಿಡಿತದ. ಪಾಪ ತಾಯಿಯನ್ನು ಬೇಡ್ಕೊಳ್ತಾಳೆ, ಆದ್ರೆ ತಾಯಿನೂ ಸಹಿತ ಅವಳಿಗೆ ಸ್ಪಂದಿಸುವಂಥ ಕೆಲಸ ಮಾಡೋದಿಲ್ಲ ಅಂತಕ್ಕಂಥದ್ದು. ಕೊನೆಗೆ ಚಂದ್ರಗಿರಿ ನದಿ ಅಂತಕ್ಕಂಥದ್ದು, ಆ ಒಂದು ಚಂದ್ರಗಿರಿಯ ನದಿ ಇಲ್ಲ ಅಂದಿದ್ರೆ ನಾದೀರಾ ಅಂತಕ್ಕಂಥ ಮಹಿಳೆ ಅವಳು ಸಹಜವಾಗಿ ತನ್ನ ಗಂಡನಾಗಿರ್ತಕ್ಕಂಥ ರಶೀದ್ನ ಹತ್ರ ಹೋಗಿ ಅವಳು ತನ್ನ ಜೀವನವನ್ನು ಕಟ್ಕೊಳ್ತಿದ್ಲು ಅಂತಕ್ಕಂಥದ್ದು. ಆದರೆ ತಂದೆಯ ಮಾನ ಮರ್ಯಾದೆಗೋಸ್ಕರ ನಾದೀರಾ ಒಬ್ಬಳೇ ಒಂಟಿಯಾಗಿ ಹೋಗಲಿಕ್ಕೆ ಸುತಾರಾಮ್ ತನ್ನ ಮನಸ್ಸು ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಮಗಳ ಬದುಕಿನಲ್ಲಿ ತಂದೆ ಮುಳ್ಳಾದ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅವನು ತಂದೆಯ ವಾದ ಏನಂದರೆ, ನನ್ನ ಕಷ್ಟಕ್ಕಾಗದ ಅಳಿಯ ಅವನು ಅಳಿಯನಲ್ಲ, ಅಳಿಯ ಮಗನಿಗೆ ಸಮಾನಾಂತರ, ಆದರೆ ಕಷ್ಟಕ್ಕಾಗದ ಅಳಿಯನಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಚಂದ್ರಗಿರಿಯ ಕಾದಂಬರಿ ಅಂತಕ್ಕಂಥದ್ದು ಬಹಳ ಸ್ತ್ರೀ ಸಂವೇದನೆಯುಳ್ಳ ಒಂದು ಅತ್ಯುತ್ತಮ ಕಾದಂಬರಿಯಾಗಿದೆ. ಈ ಕಾದಂಬರಿಯನ್ನು ಬರೆದು ಅನೇಕ ಸವಾಲುಗಳನ್ನು ಸ್ವತಃ ಸಾರಾ ಅಬೂಬಕರ್ ಅವರು ಎದುರಿಸಿರ್ತಕ್ಕಂಥದ್ದಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಒಂದು ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಸ್ತ್ರೀಯ ಶೋಷಣೆ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದು, ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನೇ ಇಲ್ಲಿ ಮುಖ್ಯ ಅಂತಕ್ಕಂಥದ್ರಲ್ಲಿ ಹೆಣ್ಣನ್ನು ಯಾವ ರೀತಿಯಾಗಿ ಶೋಷಣೆಯನ್ನು ಮಾಡಿದರು, ಧರ್ಮದ ಕಟ್ಟುಪಾಡುಗಳು ಅಲ್ಲಿ ಯಾವ ರೀತಿಯಾಗಿ ಒಂದು ಹೆಣ್ಣನ್ನು ಶೋಷಣೆ ಮಾಡಿದ್ವು ಅಂತಕ್ಕಂಥದ್ದನ್ನು ಸ್ವತಃ ಸಾರಾ ಅಬೂಬಕರ್ ಅವರೇ ಈ ಕಾದಂಬರಿಯಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ತೆ.